ಮುಜಫರ್ ನಗರದ ದಂಗೆಗೆ ಕಾರಣಗಳು ಹಲವು. ಪರಿಣಾಮ ಹಳ್ಳಿಗಳಲ್ಲಿ ಉಳಿದಿರುವ ಜನರೇ ಕೆಲವು. ಯಾಕಂದ್ರೆ ದಂಗೆಯ ನಂತರ ಮುಜಫರ್ ನಗರದಲ್ಲಿ ಭೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಹಳ್ಳಿಯೇ ಖಾಲಿಯಾಗಿದೆ. ಸಾವಿರಾರು ಜನ ನಿರಾಶ್ರಿತ ಶಿಬಿರಗಳನ್ನು ಸೇರ್ಕೊಂಡಿದ್ದಾರೆ. ಮುಜಾಫರ್ ನಗರದ ದಂಗೆಯ ಪರಿಣಾಮ ಇದು. ಜನರಲ್ಲಿ ಭಯ, ಆತಂಕ, ನೆಮ್ಮದಿ ಮಾತ್ರ ದೂರ ದೂರ. ಹಳ್ಳಿಗಳೆಲ್ಲ ಖಾಲಿ ಖಾಲಿ. ವಾಪಸ್ ಹಳ್ಳಿಗಳಿಗೆ ಬರಲು ಮಹಿಳೆಯರು, ಮಕ್ಕಳು ಹಿಂದೇಟು ಹಾಕ್ತಾ ಇದ್ದು, ರಾಜಕೀಯ ಪಕ್ಷಗಳು ಮಾತ್ರ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ರೊಟ್ಟಿ ಬೇಯಿಸಿಕೊಳ್ಳೋದು ಹೇಗೆ ಅನ್ನೋ ಸ್ವಾರ್ಥ ಚಿಂತನೆಯಲ್ಲಿ ತೊಡಗಿದ್ದಾವೆ. ಕವಲ್ಗಾಂವ್ನಲ್ಲಿ ಶುರುವಾದ ಜಗಳ ದಂಗೆಯ ರೂಪ ತಳೆದಿದ್ದು ರಾಜಕೀಯ ಪ್ರವೇಶದ ನಂತರವೇ. ಹುಡುಗಿಯನ್ನ ಚುಡಾಯಿಸಿದ ಘಟನೆ ಟ್ರಿಪಲ್ ಮರ್ಡರ್ಗೆ ಕಾರಣವಾದ ನಂತರ ಎರಡೂ ಕಡೆಯಿಂದ ನಡೆದಿದ್ದು ವ್ಯವಸ್ಥಿತ ದಾಳಿ, ಪ್ರತಿದಾಳಿಗಳು. ದಶಕಗಳಿಂದ ಜೊತೆಗೂಡಿ ವಾಸ ಮಾಡ್ತಿದ್ದ ಜನರೇ ಈಗ ಬೇರೆ ಧರ್ಮದವನು ಅನ್ನೋ ಕಾರಣದಿಂದ ಒಬ್ಬರಿಗೊಬ್ಬರು ಹೊಡೆದಾಡ್ಕೊಂಡಿದ್ದಾರೆ, ಹತ್ಯೆ ಮಾಡಿದ್ದಾರೆ. ದಂಗೆಯಲ್ಲಿ ಸಿಕ್ಕಾಕೊಂಡು ದಾಳಿಗೆ ತುತ್ತಾದವರಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕಥೆ. ಮನೆ ಎದುರುಗಡೆ ತನ್ನ ಕುಟುಂಬದೊಂದಿಗೆ ಹೊರಟಿದ್ದ ರೆಹಮಾನ್ ತನ್ನ ಮೇಲೆ ನಡೆದಿರುವ ದಾಳಿಯಿಂದ ಭಯಭೀತನಾಗಿದ್ದಾನೆ. ರೆಹಮಾನ್ ತನಗೆ ಸರ್ಕಾರ ಬೇರೆ ವ್ಯವಸ್ಥೆ ಮಾಡಲಿ, ಆದರೆ ತಾನು ಮಾತ್ರ ಮತ್ತೆ ತನ್ನ ಹಳ್ಳಿಗೆ ವಾಪಸ್ ಹೋಗೋ ಪ್ರಶ್ನೆನೇ ಇಲ್ಲ ಅಂತಾನೆ. मैं यहीं मर जाऊंगा, मेरे भाई यहाँ मुझे दफना देंगे, खत्म हो जाऊंगा, लेकिन गांव में नहीं जाऊंगा, ये मेरा वादा है. मैं बिल्कुल जाऊंगा नहीं. बीवी बच्चे मेरे साथ रहेंगे, चाहे मुझे मेरे भाई कहीं भी डालें, मैं वहीं रहूंगा. मैं ये नहीं चाहता हूँ कि मैं गांव में जाऊँ. गांव में नहीं जाऊंगा मैं. ಈ ಘಟನೆಗೆ ಒಬ್ಬೊಬ್ಬರದ್ದು ಒಂದೊಂದು ಕಾರಣ. ಸ್ಥಳೀಯ ಜಾಟ್ ಯುವಕರು ಇಡೀ ಜಗಳಕ್ಕೆ ಕೆಲ ಅಲ್ಪಸಂಖ್ಯಾತ ಯುವಕರು ಗುಂಪಾಗಿ ಬಂದು ಜಾಟ್ ಹುಡುಗಿಯನ್ನ ಚುಡಾಯಿಸಿದ್ದೇ ಕಾರಣ ಅಂತಾರೆ. ಅಣ್ಣ ತಮ್ಮಂದಿರ ಎದುರು ತಂಗಿಯನ್ನ ಚುಡಾಯಿಸಿದ್ರೆ ಯಾರು ಸುಮ್ಮನಿರ್ತಾರೆ ಅಂತಾರೆ. ಒಂದು ಅಂದಾಜಿನ ಪ್ರಕಾರ ಮುಜಾಫರ್ ನಗರ ಜಿಲ್ಲೆಯಲ್ಲಿ ಹಳ್ಳಿಗಳಿಂದ ಸುಮಾರು 50,000 ಜನ ನಿರಾಶ್ರಿತರಾಗಿದ್ದಾರೆ. ಸರ್ಕಾರ ತಾತ್ಕಾಲಿಕವಾಗಿ ನಿರ್ಮಿಸಿರುವ ಟೆಂಟ್ ಅಲ್ಲೇ ಇವರ ವಾಸ. ದಹಾ ಎಂಬ ಗ್ರಾಮದಲ್ಲಿ ವಾಸಿಸ್ತಾ ಇದ್ದ ಅಲ್ಪಸಂಖ್ಯಾತನೊಬ್ಬ ತನ್ನ ಗ್ರಾಮದ 50 ಜನರೊಡನೆ ನಿರಾಶ್ರಿತ ಶಿಬಿರಕ್ಕೆ ಬಂದಿದ್ದಾನೆ. ದಂಗೆಗಳನ್ನ ಕಣ್ಣಾರೆ ಕಂಡ ನಂತರ ತನ್ನ ಗ್ರಾಮಕ್ಕೆ ವಾಪಸ್ ಹೋಗಲು ಧೈರ್ಯವೇ ಸಾಲ್ತಾ ಇಲ್ಲ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ನಿರಾಶ್ರಿತರ ಶಿಬಿರದಲ್ಲಿ ಸರ್ಕಾರ ಹೇಳಿಕೊಂಡಂತೆ ಯಾವುದೇ ಸೌಕರ್ಯ ಕೊಡ್ತಿಲ್ಲ ಅನ್ನೋ ಆರೋಪನೂ ಇದೆ. ಇದೇ ಗ್ರಾಮದ ಇನ್ನೊಬ್ಬ ನಿವಾಸಿ ಹಸೀನಾ ಎಂಬ ವೃದ್ಧ ಹೆಣ್ಣು ಮಗಳು ನಮ್ಮ ಕ್ಯಾಮ್ರಾ ಕಂಡ ಕೂಡಲೇ ತನ್ನ ದುಃಖವನ್ನ ತೋಡ್ಕೊಂಡ್ಲು. ನನ್ನ ಮೊಮ್ಮಕ್ಕಳು ಕಣ್ಣ ಎದುರೇ ದಂಗೆಯನ್ನ ಕಂಡಿದ್ದಾರೆ. ಇನ್ನು ನಾನು ನನ್ನ ಹಳ್ಳಿಗೆ ಹೋಗಲು ಸಾಧ್ಯವಿಲ್ಲ ಅನ್ನೋ ಹಸೀನಾ ದಂಗೆಯ ದಿನವನ್ನ ನೆನೆದು ಕಣ್ಣೀರು ಹಾಕ್ತಾರೆ. हमारे आदमी ने चाय का खोखा कर रखा था बाहर दुकान पे. बाहर सड़क पे दुकान थी और हमारे बेटा, हमारे एक ही बेटा, हमारे बेटे का खोखा था. मतलब अंडे वंडे ये करके बेच लिया था बेचारा. दोनों खोखों में आग लगा दी. छप्पर था उन पे वो फूंक दिया और एक भैंस मार दी जहर देकर. एक हमारी गाय मारी डंगर ढोरते. और मतलब हमारी मस्जिद में खंजीर का गोश गिरा. कब्रिस्तानों का हमारे पेड़ काट दिए सब. ಸುಮಾರು 15 ದಿನಗಳಿಂದ ಅಲೆಮಾರಿಯಂತೆ ತನ್ನ 8 ಮಕ್ಕಳನ್ನ ಕರ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುತ್ತಾಡ್ತಿರುವ ರೆಹಮಾನ್ ದಂಗೆಗಳಲ್ಲಿ ತನ್ನ ತಾಯಿಯನ್ನ ಕಳೆದುಕೊಂಡಿದ್ದು ಮುಂದೇನು ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತಾನೆ. हम यहाँ कल आए, कल से हमें शुक्र है मालिक का, हर चीज़ मिल रही, दूध भी मिल रहा, रोटी भी मिल रही, कपड़ा भी मिल रहा.
हम वापस नहीं जाएंगे जी कतई, चाहे हमें यही हम तीनों ही पड़े रहेंगे, हम वापस नहीं जाएंगे कतई भी। हम तो यहीं रहना चाहते हैं जी अपने भाइयों में, वहाँ कभी भी चढ़ाई हो सकती है। ಆಗಸ್ಟ್ 27ರ ಆ ದುರ್ಘಟನೆಯ ಸಂದರ್ಭದಲ್ಲಿ ಸಮಯಕ್ಕೆ ಸರಿಯಾಗಿ ಸರ್ಕಾರ ಮಧ್ಯಪ್ರವೇಶ ಮಾಡಿದ್ದಿದ್ರೆ ಎಲ್ಲ ಸುಧಾರಿಸ್ತಾ ಇತ್ತು ಅನ್ನೋದು ಹಲವರ ಅಭಿಪ್ರಾಯ. ಒಟ್ಟಾರೆ 15 ದಿನದ ದಂಗೆಗಳು ಮುಜಫರ್ ನಗರದ ಹಳ್ಳಿಗಳ ಡೆಮೋಗ್ರಾಫಿಕ್ ಪ್ರೊಫೈಲ್ ಅನ್ನು ಸಂಪೂರ್ಣವಾಗಿ ಬದಲಾಯಿಸಿದೆ. ಕೂಡಿ ಬಾಳಿದ ಜನರೇ ಈಗ ದೂರವಾಗಿದ್ದಾರೆ. ಮನಸ್ಸುಗಳು ಒಡೆದಿವೆ, ಹೃದಯಗಳು ದೂರವಾಗಿವೆ. ಎಂತಹ ಕ್ರೌರ್ಯ ನೋಡಿ! ಇವತ್ತಿನ ಕಾಲದಲ್ಲೂ ಕೂಡ ಧರ್ಮದ ಹೆಸರಿನಲ್ಲಿ ಇನ್ನೊಬ್ಬರ ಹತ್ಯೆಗೈಯಲು ಹೇಸದ ಸ್ಥಿತಿಗೆ ನಾವು ತಲುಪಿದ್ದೀವಿ. ವಿರೋಧ ಪಕ್ಷಗಳಿಂದ ಒಂದ್ ಕಡೆ ಅಖಿಲೇಶ್ ಯಾದವ್ ಸರ್ಕಾರದ ಮೇಲೆ ಟೀಕೆಗಳು ಮುಂದುವರೆದಿದೆ. ಇನ್ನೊಂದು ಕಡೆ ಲೋಕಸಭಾ ಚುನಾವಣೆಯಲ್ಲಿ ದಂಗೆಗಳಿಂದ ಓಟಿನ ಲಾಭ ಯಾರಿಗೆ ಎಂಬ ಚರ್ಚೆ ರಾಜಕೀಯ ವಲಯದಲ್ಲಿ ಜೋರಾಗಿ ನಡೀತಾ ಇದೆ.